ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. 2014ರಲ್ಲಿ ಪರಮೇಶ್ವರ್ ಅವರು ಕೊಟ್ಟಂತ ಹೇಳಿಕೆ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಬಿಜೆಪಿಗರು ಇದನ್ನೇ ಅಸ್ತ್ರವನ್ನಾಗಿ ಬಳಸಿಕೊಳ್ತಾ ಇದ್ದಾರೆ. 2013 ನಾವು ತುಂಬಾ ದೂರಕ್ಕೆ ಹೋಗೋದು ಬೇಡ. 2013 9 ತಿಂಗಳಿಂದ ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು ಗೌಡ್ರು, ದೊಡ್ಡ ಗೌಡ್ರು ಒಂದು ಮಾತು, ನಾವೇ ಅಧಿಕಾರಕ್ಕೆ ಬರ್ತೇವೆ. ನನ್ನ ಪೇಪರ್ ಕಟಿಂಗ್ ಕೂಡ ಇಟ್ಟಿದ್ದೀನಿ. ಕರ್ನಾಟಕದಲ್ಲಿ ಜನತಾದಳ ಅಧಿಕಾರಕ್ಕೆ ಬರುತ್ತೆ, ಆನ್ ಅವರ್ ಓನ್, ನಾವೇ ಅಧಿಕಾರಕ್ಕೆ ಬರ್ತೇವೆ. ಒಂದು ವೇಳೆ ಬರದೇ ಇದ್ರೆ ವಿಷ ತಗೊಂಡು ಸಾಯ್ತೀನಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ. ನಾನು ಕಾಯ್ದು ನೋಡ್ತಾ ಇದ್ದೀನಿ, ಇವತ್ತು ತಗೊಂತಾರೆ, ನಾಳೆ ತಗೋತಾನೆ ಇಲ್ಲ. ಏನ್ ಮಾಡ್ಬೇಕು ಹೇಳಿ? ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಬಿಜೆಪಿ ಮುಖಂಡ ಗೋ ಮಧುಸೂದನ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಏನ್ ಸರ್ ಇದು ಸಾವಿನ ರಾಜಕೀಯ? ಮೇಡಮ್, ಪ್ರಶ್ನೆ ಸಾವಿನ ರಾಜಕೀಯ ಅಂತನ್ನುವಂಥದ್ದು ನೀವು ಕೇಳ್ತಾ ಇದ್ದೀರಿ, ನಿಜ. ಆದ್ರೆ ಅದು ಒಬ್ಬೊಬ್ಬರಿಗೂ ಒಂದೊಂದು ನ್ಯಾಯ ಆಗಬಾರ್ದಲ್ವಾ ಮೇಡಮ್? ಅದಕ್ಕೋಸ್ಕರ ನಿಮ್ದೊಂದು ಈ ಒಂದು ಅಸ್ತ್ರವನ್ನ ಇಟ್ಕೊಂಡಿದ್ದೀರಾ ಮೇಡಮ್? ಮೇಡಮ್, ಒಂದು ನಾನು ಹೇಳ್ತಾ ಇರೋದು, ಪ್ರೈವೇಟ್ ನಲ್ಲಿ ಮಾತಾಡ್ಬೇಕಾರೇನೋ ವಿಕೆಟ್ ಬಿದ್ರೆ ಅದು ಇದು ಮಾತಾಡಿದರೆ ಮಾತಾಡಬಾರ್ದಾಗಿತ್ತು, ತಪ್ಪು, ಫೈನ್. ಆದ್ರೆ ಪಬ್ಲಿಕ್ ಮೀಟಿಂಗ್ ನಲ್ಲಿ, ಚುನಾವಣಾ ಮೀಟಿಂಗ್ ನಲ್ಲಿ ದೇವೇಗೌಡರು ವಿಷಯ ತಗೋಬೇಕು, ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿ ಪರಮೇಶ್ವರ್ ಅವರು ಮಾತಾಡಿದ್ರೆ ಅವ್ರಿಗೆ ಕ್ಷಮೆ ಇದೆ. ಪಾಪ ಹುಡುಗ ಇನ್ನೂ ರಾಜಕಾರಣ ಈಗ ಬಂದಿದ್ದಾನೆ, ಮೊದಲನೇ ಬಾರಿ MLA ಆಗಿರುವಂತವನು, 30 ವರ್ಷದ ತರುಣ, ಅವನು ಮಾತಾಡಿದ್ರೆ ಅವನಿಗೆ ಕ್ಷಮೆ ಇಲ್ವಾ ಮೇಡಮ್? ತಪ್ಪಲ್ವಾ? ಮತ್ತೆ ಇದೇ ಡಾಕ್ಟರ್ ಪರಮೇಶ್ವರ್ ಅವರು ನನ್ನ ಹತ್ರ ಇನ್ನೊಂದಿದೆ, ನೀವೇನಾರ ಮೊಬೈಲ್ ನಂಬರ್ ಕೊಟ್ರೆ ನಾನು ಕಳಿಸ್ಕೊಡ್ತೀನಿ ಅದನ್ನ. ಅದರಲ್ಲಿ ಅವ್ರು ಹೇಳ್ತಾರೆ, ತಲೆಗೆ ಟೋಪಿ ಹಾಕೊಂಡು ಮುಂದಿನ ಜನ್ಮದಲ್ಲಿ ನಾನು ಮುಸಲ್ಮಾನ್ ಆಗ್ತೀನಿ ಅಂತನ್ನುವಂತ ಮಾತನ್ನ ದೇವೇಗೌಡರು ಹೇಳಿದ್ದಾರೆ. ಮುಂದಿನ ಜನ್ಮದಲ್ಲಿ ಬೇಡ, ಈಗಲೇ ಮುಸಲ್ಮಾನರಾಗ್ಲಿ ಅಂತ ಹೇಳಿ ದೇವೇಗೌಡ್ರನ್ನ ನೀವು ಗೌಡ್ರೇ ಆಗೋದು ಬೇಡ, ನೀವು ಮುಸಲ್ಮಾನ್ ಆಗಿ ಹೋಗ್ಬಿಡಿ ಅಂತ ಹೇಳಿ ಡಾಕ್ಟರ್ ಪರಮೇಶ್ವರ್ ಅವ್ರು ಹೇಳಿರುವಂತ ಒಂದು ವಿಡಿಯೋನು ಇದೆ ನನ್ನ ಹತ್ರ. ಓಕೆ, ಕೇಳಿಸ್ತಾ ಇದೆಯಾ ಸರ್? ರಾಜಕಾರಣದಲ್ಲಿ ನೀವು ಯಾವ್ಯಾವ್ದನ್ನ ಎಲ್ಲೆಲ್ಲಿ ತೆಗೆದುಕೊಂಡು ಹೋಗ್ತೀರಿ ಅಂತ ನಾನು ಹೇಳ್ತಾ ಇರುವಂತದ್ದು. ಅಲ್ಲ, ಈಗ ನೀವು ಹೇಳಿದ್ರಿ ನೀವು ದೋಸ್ತಿ ಆಗೋಗ್ಬಿಟ್ರೆ ಬಹಳ ಖೂನ್ ಮಾ. ಕೇಳಿಸ್ತಾ ಇದೆಯಾ ಸರ್ ನನ್ನ ಧ್ವನಿ ನಿಮ್ಗೆ ಕರೆಕ್ಟ್ ಆಗಿ? ಹಾ, ಸ್ವಲ್ಪ ಕಡಿಮೆ. ಈಗ ಒಟ್ಟೊಟ್ಟಿಗೆನೆ ಇದ್ದಾರೆ ಅವರು, ಈಗ ಕುಮಾರಸ್ವಾಮಿ ಅವ್ರ ಜೊತೆನೇ ಇದ್ದಾರೆ, ಆಗ ಆ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಲೋ, ಕೇಳಿಸ್ತಾ ಇದೆಯಾ ಸರ್? ಮೇಡಮ್, ಸರಿಯಾಗಿ ಕೇಳಿಸ್ತಾ ಇಲ್ಲ. ಈಗ ಒಟ್ಟೊಟ್ಟಿಗೆನೆ ಇದ್ದಾರೆ ಸರ್, ಒಬ್ರು ಸಿಎಂ ಮತ್ತು ಅಲ್ಲಿ ಡಿಸಿಎಂ ಪಕ್ಕದಲ್ಲೇ ಇದ್ದಾರೆ. ಅವಾಗಿಂದ ಒಂದು, ಈಗಿಂದ ಇನ್ನೊಂದ ಅಂತ ನಾನು ಕೇಳ್ತಾ ಇರೋದು. ಆದ್ರೂ ಕೂಡ ಈ ಮಟ್ಟಕ್ಕೆ ಸಾವಿನ ರಾಜಕೀಯ ಮಾಡೋದು ಎಷ್ಟು ಸರಿ ಅಂತ ಹೇಳಿ? ಅದು ತಪ್ಪು ಮೇಡಮ್. ಅದು ಜನತಾದಳದವರು ಮಾಡ್ತಾ ಇರೋದು ತಪ್ಪು. ಓಕೆ, ಈಗ ಇದನ್ನೇ ನೀವು ಪ್ರಬಲ ಅಸ್ತ್ರವನ್ನಾಗಿ ಮಾಡೋದಕ್ಕೆ ಹೊರಟಿದ್ದೀರಾ ಅನ್ನೋ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಸಂಪರ್ಕ ಸಾಧ್ಯವಾಗಲಿಲ್ಲ, ಮತ್ತೆ ಅವರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಈಗಷ್ಟೇ ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಪ್ರೀತಮ್ ಗೌಡ್ರು. ಅವ್ರಿಗೆ ಅಷ್ಟೊಂದು ಗೊತ್ತಿಲ್ಲ, ಆದ್ರೆ ಅವ್ರಿಗೆ ಕ್ಷಮೆ ಕೊಡಬಹುದಿತ್ತು, ಕ್ಷಮೆ ಯಾಚಿಸಬಹುದಿತ್ತು. ಪರಮೇಶ್ವರ್ ಅವರಿಗೆ ಒಂದು ನ್ಯಾಯ, ನಮಗೆ ಒಂದು ನ್ಯಾಯನಾ, ಯಾಕೆ ಈ ರೀತಿ ಅಂತ ಹೇಳಿದೀಗ ಗೋ ಮಧುಸೂದನ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. 2014ರ ಆ ವಿಡಿಯೋ ಮತ್ತೆ ವೈರಲ್ ಆಗಿದೆ. 2014ರಲ್ಲೂ ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಈ ರೀತಿಯಾಗಿ ಹೇಳಿಕೆಯನ್ನ ಕೊಡೋದು ಎಷ್ಟು ಸರಿ ಅಂತ ಹೇಳಿ ಸಾರ್ವಜನಿಕವಾಗಿಯೂ ಕೂಡ ಆಕ್ರೋಶದ ಮಾತುಗಳು ಕೇಳಿ ಬಂದಿತ್ತು. ಇದರ ಬೆನ್ನಲ್ಲೇ ಇದೀಗ ಆಡಿಯೋ ವಿಚಾರ ಯಾವಾಗ ಮತ್ತೆ ಸದ್ದು ಮಾಡ್ತೋ, ಈಗ ವಿಡಿಯೋವನ್ನ ಇಟ್ಕೊಂಡು ಬಿಜೆಪಿಗರು ಕೂಡ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ. ನಮಗನ್ಸೋದೇನಪ್ಪಾ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಬರತಾಂಡವ ಆಡ್ತಾ ಇದೆ. ಕಲಾಪದಲ್ಲಿ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಅರ್ಥಪೂರ್ಣವಾದ ಚರ್ಚೆಗಳು ಆಗಿಲ್ಲ. ಬರೀ ಕೇವಲ ಆಡಿಯೋ ವಿಡಿಯೋ ಇದನ್ನೇ ಇಟ್ಕೊಂಡು ಗಲಾಟೆಯನ್ನ ಮಾಡ್ತಾರೆ, ಗದ್ದಲವನ್ನ ಮಾಡ್ತಾರೆ, ಕಲಾಪವನ್ನ ಮುಂದೂಡಿಕೆ ಮಾಡ್ತಾರೆ. ಇದೇ ಆಗೋಯ್ತು, ಇನ್ಯಾವ ರೀತಿಯ ಚರ್ಚೆಗಳನ್ನ ಮಾಡೋದಕ್ಕೆ ಸಾಧ್ಯ? ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನ ಯಾವೊಬ್ಬ ರಾಜಕಾರಣಿಗಳು ಕೂಡ ಮಾಡ್ತಾ ಇಲ್ಲ. ಈಗ ಗಮನಿಸ್ತಾ ಇದ್ವಿ, ಮೊನ್ನೆಯಿಂದಲೂ ಕೂಡ ಸಾಕಷ್ಟು ರೀತಿಯ ಬೆಳವಣಿಗೆಗಳು ರಾಜ್ಯ ರಾಜಕೀಯದಲ್ಲಿ ಆಗ್ತಾನೆ ಬರ್ತಿದೆ. ತುಂಬಾ ದೂರಕ್ಕೆ ಹೋಗೋದು ಬೇಡ. 2013 9 ತಿಂಗಳಿಂದ ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು ಗೌಡ್ರು, ದೊಡ್ಡ ಗೌಡ್ರು ಒಂದು ಮಾತು ಹೇಳಿದ್ರು, ನಾವೇ ಅಧಿಕಾರಕ್ಕೆ ಬರ್ತೇವೆ. ನನ್ನ ಪೇಪರ್ ಕಟಿಂಗ್ ಕೂಡ ಇಟ್ಟಿದ್ದೀನಿ. ಕರ್ನಾಟಕದಲ್ಲಿ ಜನತಾದಳ ಅಧಿಕಾರಕ್ಕೆ ಬರುತ್ತೆ, ಆನ್ ಅವರ್ ಓನ್, ನಾವೇ ಅಧಿಕಾರಕ್ಕೆ ಬರ್ತೇವೆ. ಒಂದು ವೇಳೆ ಬರದೇ ಇದ್ರೆ
ವಿಷ ತಗೊಂಡು ಸಾಯ್ತೀನಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾನು ಕಾಯ್ದು ನೋಡ್ತಾ ಇದ್ದೀನಿ, ಇವತ್ತು ತಗೊಂತಾರೆ, ನಾಳೆ ತಗೋತಾನೆ ಅಲ್ಲ. ಏನ್ ಮಾಡ್ಬೇಕೇನು? ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಕೇಳಿಸ್ತಾ ಇದೆ ಮೇಡಮ್. ಸರ್ ಹೇಳ್ತಾ ಇದ್ವಿ, ಮುಂದುವರಿಸಿ ಸರ್. ಮೇಡಮ್ ನಾನು ಹೇಳ್ತಾ ಇರುವಂತದ್ದು ಇದರಲ್ಲಿ ಇವರು ದೋಸ್ತಿ ಆಗೋಗ್ಬಿಟ್ಟ ತಕ್ಷಣ ಅವ್ರು ಮಾಡದಂತ ಎಲ್ಲದನ್ನೂ ಕ್ಷಮೆ. ಬಿಜೆಪಿ ಮೇಲೆ ಏನ್ ಮಾಡಿದ್ರು ಕೂಬೇಕು. ಎಷ್ಟು ಮಟ್ಟಿಗೆ ಅಂದ್ರೆ ಅವ್ರ ಮನೆಗೆ ಕಲ್ಲು ಹೊಡಿತಾರೆ, ಅವ್ರನ್ನ ತೀರ್ಸೇ ಬಿಡ್ಬೇಕು ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಾರೆ. ಇದೆಲ್ಲ ಒಂದು ರೀತಿಯಾದಂತ ರಾಜಕೀಯ ಗೂಂಡಾಗಿರಿಯನ್ನ ಮೆರೀತಾರೆ. ಇದು ದ್ವೇಷದ ರಾಜಕಾರಣ. ಈಗ ಕಲ್ಲು ಹೊಡೆದಿರೋದು ನೀವೇ ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಕಾರ್ಯಕರ್ತರೇ ಅಂತಾನೆ ಹೇಳ್ತಾ ಇದ್ದಾರೆ. ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ತಾರೆ ಮೇಡಮ್. ನಾವೇ ನಮ್ಮನೆ ಕಲ್ಲು ಹೊಡೆಸ್ಕೊಂಡ್ವಿ, ನಾವೇ ನಮ್ ಕಾರ್ಯಕರ್ತರನ್ನ ತಲೆ ಹೊಡೆದಾಕದ್ವಿ. ಇದೊಂಥರ ಅಪಹಾರ ಮೇಡಮ್. ಅದಕ್ಕೆ ಸಂಬಂಧಪಟ್ಟಂತ ಆಡಿಯೋ ಕೂಡ ಇದೆಯಂತೆ ಸರ್. ಮೇಡಮ್ ನಾನು ಹೇಳೋದಲ್ಲ, ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ತಾರೆ. ಹಿ ಈಸ್ ಎ ಪ್ರೊಡ್ಯೂಸರ್, ಯು ಮಸ್ಟ್ ನೋ ಇಟ್. ಓಕೆ ಸರ್, ಕೇಳಿಸ್ತಾ ಇದೆಯಾ? ಹೇಳಿ ಮೇಡಮ್. ಸರ್ ಹೇಳ್ತಾ ಇದ್ರಿ, ಈಗ ಇಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ತುಂಬಾನೇ ಸಮಸ್ಯೆಗಳಿದ್ದಾವೆ ಜನರಿಗೆ, ಅದ್ರ ಬಗ್ಗೆ ಯಾರು ಕೂಡ ಮಾತನಾಡ್ತಿಲ್ಲ. ಬರೀ ಇದೇ ರೀತಿ ಆದ್ರೆ ಮುಂದೆ ರಾಜ್ಯದ ಕತೆ ಏನು ಅಂತ ಹೇಳಿ. ಮೇಡಮ್ ನಾನು ಹೇಳ್ತಾ ಇರೋದು, ರಾಜ್ಯ ಸರ್ಕಾರಕ್ಕೆ ಸೀರಿಯಸ್ನೆಸ್ ಇಲ್ವಲ್ಲ. ಬಜೆಟ್ ದಿವಸ ಬಜೆಟ್ ಮಂಡಿಸ್ಬೇಕಾಗಿತ್ತೇವೆ, ಈ ಎಲ್ಲ ಕಿತಾಪತಿ ಮಾಡ್ಕೊಂಡು ಅಡ್ಡಾಡ್ಬೇಕಾಗಿತ್ತಾ ಮುಖ್ಯಮಂತ್ರಿಗಳಿಗೆ? ನೀವು ಮಾಡಿದ್ ಸರಿನಾ? ಕೋಟಿ ಕೋಟಿ ಆಫರ್ ಮಾಡ್ತೀರಾ ಸರಿನಾ ನೀವು ಮಾಡೋದು? ಕಿತಾಪತಿ ಪ್ರಾರಂಭ ಮಾಡಿದವ್ರು ಯಾರು? ನೀವು ಮಾಡಿದ್ ಸರಿನಾ ಸರ್? ಮೇಡಮ್ ನಾವು ಮಾಡಿದ್ದು ಸರಿನೋ ಅವ್ರು ಮಾಡಿದ್ದು ಸರಿನೋ? ಬಜೆಟ್ ಬಗ್ಗೆ ಸೀರಿಯಸ್ನೆಸ್ ಇರಬೇಕಾಗಿದ್ದು ಯಾರಿಗೆ? ಈಗ ನೀವು ಪ್ರೀತಮ್ ಗೌಡನ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ ನಮ್ಗೆ ಈ ವಿಡಿಯೋ ಮೂಲಕ. ನಿಮಗೆ ಏನ್ ಅನ್ಸುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಮಗಲ್ಲ ಸರ್, ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ. ಪ್ರೀತಮ್ ಗೌಡ ಏನ್ ಮಾತಾಡಿದಾನೆ ಬಿಟ್ಟಿದ್ದಾನೆ ಅದು ಸರಿ ತಪ್ಪು ಫೈನ್, ತಪ್ಪು ಅಂತಾನೆ ನಾವೆಲ್ಲ ಯೋಚನೆ ಮಾಡೋಣ. ಆದ್ರೆ ಸೆಲೆಕ್ಟಿವ್ ಥಿಂಕಿಂಗ್ ಯಾಕೆ? ನೀವು ಸಾಯಿರಿ ಅಂತ ಹೇಳುವಂತ ವ್ಯಕ್ತಿ ನಿಮ್ಮ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ. ವಿಕೆಟ್ ಬಿದ್ದೋಗುತ್ತೆ ಅಂತ ಪಾಪ ಯಾವ್ದೋ ಒಂದು ಗೌಪ್ಯ ಭಾಷೆಗಳನ್ನ ಮಾತಾಡ್ದಂತ ಒಬ್ಬ ಯುವಕ, ಅವನು ನಿಮ್ ಕಣ್ಣು ಮುಂದೆ ಅಪರಾಧಿನ? ನೀವು ಬುದ್ಧಿ ಹೇಳ್ಬೋದಿತ್ತಲ್ಲ, ಅದ್ಬಿಟ್ಟು ನೀವು ಕ್ಷಮೆ. ಬುದ್ಧಿ ಅಲ್ಲ ಮೇಡಮ್, ಬುದ್ಧಿ ಹೇಳಿ. ನೀವೇ ಹೇಳಿದ್ರಿ ಈಗಷ್ಟೇ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ, ಅವ್ರಿಗೆ ಅಷ್ಟು ಗೊತ್ತಿಲ್ಲ ಅಂತ. ನೀವೆಲ್ಲ ಬುದ್ಧಿ ಹೇಳ್ಬೇಕಲ್ವಾ? ಹೇಳಿ ಮೇಡಮ್ ನೀವು ಮತ್ತೊಮ್ಮೆ ಹೇಳಿ ಸರ್. ಈಗ ಪರಮೇಶ್ವರ್ಗೆ ಏನ್ ಬುದ್ಧಿ ಹೇಳ್ತೀರಿ ನೀವು? ಅಲ್ಲ, ಅವ್ರಿಗೆ ಒಟ್ಟಿಗೆ ಇದಾರಲ್ಲ, ದೋಸ್ತಿಗಳಲ್ವಾ, ಅವ್ರಿಗೆ ಹೇಳಕ್ಕಾಗುತ್ತೆ ಪರಮೇಶ್ವರ್ಗೆ? ಅಲ್ಲ, ಅವಾಗ ಇಲ್ಲದದ್ದು ಈಗ ಮತ್ತೆ ಯಾಕೆ ಅದನ್ನ ಇಟ್ಕೊಂಡಿದ್ದೀರಾ ಅಂತ ಹೇಳಿ ನೀವು ಕೂಡ ಮುಂದುವರಿಸ್ತಾ ಇದೀರಾ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? ಅಲ್ಲೇ ನಾವ್ ಯಾಕೆ ಬಿಡ್ಬೇಕು ಮೇಡಮ್ ಅದನ್ನ? ನಮ್ ಕಾರ್ಯಕರ್ತ ತಲೆ ಬಿಚ್ಚಿ ಹೋಗೋಂಗ್ ಹೊಡಿತಾರೆ ಇವರು, ಅದನ್ನ ಬಿಟ್ಬಿಡ್ಬೇಕಾ ನಾವು? ನೀವು ಹೊರತಾನು ತಿನ್ನಿ, ಅವಮಾನವನ್ನು ಮಾಡಿಸ್ಕೊಳ್ಳಿ, ಬಾಯಿ ಮುಚ್ಕೊಂಡು ಇರಿ ಅಂತನ? ಏನ್ ಗುಲಾಮ್ಗಿರಿನಾ ಇದು ರಾಜಕೀಯ ಅಂತಂದ್ರೆ? ಈ ವಿಡಿಯೋ ಇಟ್ಕೊಂಡು ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಹಾಗಾದ್ರೆ ನೀವು? ಶರಣಾಗ್ಬೇಕು ಅಂತ ಅರ್ಥ. ಒಂದ್ ಕಡೆ ಬಿಜೆಪಿಗರು ಟ್ವೀಟ್ ಮಾಡ್ತಾರೆ, ಏನಪ್ಪಾ ಅಂತ ಹೇಳಿದ್ರೆ, ಪರಮೇಶ್ವರ್ ಅವರ ನಿವಾಸದ ಮೇಲೆ ಕಲ್ಲು ತೂರ್ತಾರ ಅಂತ. ಇದೇ ಆಗ್ಬಿಟ್ರೆ ಏನ್ ಕತೆ ಅಂತ? ಅವ್ರ ಮನೆ ಕಲ್ಲು ತೂರೋದು, ಇವ್ರ ಮನೆ ಕಲ್ಲು ತೂರೋದು ಅಲ್ಲ. ಅವ್ರ ಮೇಲೆ ಆಯ್ತು ಅಂದ್ರೆ ಸರಿ, ಇವ್ರ ಮೇಲೆ ಆದ್ರೆ ಆ ತಾಕತ್ತಿದ್ಯಾ ಅಂತ ಕೇಳಿದ್ದು ನಾವು. ಅಂದ್ರೆ ನೀವು ಜನರಿಗೆ, ಕಾರ್ಯಕರ್ತರಿಗೆ ಹೇಳ್ತಾ ಇದ್ರೆ, ಈ ಮೂಲಕ ಟ್ವೀಟ್ ಮೂಲಕ ಹೇಳ್ತಾ ಇದ್ರೆ ಹೋಗಿ ಮಾಡಿ ಅಂತ. ಮೇಡಮ್ ನಾವು ಪ್ರಶ್ನೆ ಕೇಳ್ತಾ ಇದೀವಿ ಮೇಡಮ್, ನೀವೆಲ್ಲದನ್ನು ನೀವು ಹಂಗೆ ಲೆಕ್ಕ ಇಟ್ಕೊಂಡ್ರೆ ಸರ್ ಪ್ರೇರೇಪಣೆ ಮಾಡೋ ತರ ಇದೆ ಸರ್ ಇವಾಗ ಎಲ್ಲವೂ. ಮೇಡಮ್ ನಾವು ಪ್ರೇರೇಪಣೆ ಮಾಡ್ತಾ ಇಲ್ಲ, ಕನ್ನಡಕ ಚೇಂಜ್ ಮಾಡ್ಕೊಡಿ, ನಾವು ನ್ಯಾಯ ಕೇಳ್ತಾ ಇದೀವಿ ಅಷ್ಟೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ. 2013 ನಾವು ತುಂಬಾ ದೂರಕ್ಕೆ ಹೋಗೋದು ಬೇಡ. 2013 9 ತಿಂಗಳಿಂದ ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು ಗೌಡ್ರು, ದೊಡ್ಡ ಗೌಡ್ರು ಒಂದು ಮಾತು ಹೇಳಿದ್ರು, ನಾವೇ ಅಧಿಕಾರಕ್ಕೆ ಬರ್ತೇವೆ. ನನ್ನ ಪೇಪರ್ ಕಟಿಂಗ್ ಕೂಡ ಇಟ್ಟಿದ್ದೀನಿ. ಕರ್ನಾಟಕದಲ್ಲಿ ಜನತಾದಳ ಅಧಿಕಾರಕ್ಕೆ ಬರುತ್ತೆ, ಆನ್ ಅವರ್ ಓನ್, ನಾವೇ ಅಧಿಕಾರಕ್ಕೆ ಬರ್ತೇವೆ. ಒಂದು ವೇಳೆ ಬರದೇ ಇದ್ರೆ ವಿಷ ತಗೊಂಡು ಸಾಯ್ತೀನಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾನು ಕಾಯ್ದು ನೋಡ್ತಾ ಇದ್ದೀನಿ, ಇವತ್ತು ತಗೊಂತಾರೆ, ನಾಳೆ ತಗೋತಾನೆ ಅಲ್ಲ. ಏನ್ ಮಾಡ್ಬೇಕೇನು?